ಹ್ಞೂ ಮಾಡಿರಿ, ಚೆನ್ನಾಗಿ ಮಾಡಿರಿ, ತಿಳ್ಕೊಂಡು ಮಾಡಿರಿ. ಮಾಡೋದಾತ ನಾ ಕಲಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾಯ್ತಾ ನೋಡ್ರಿ ನನ್ನ ಕಡೆ. ಇಲ್ಲೇ 100 ರೂಪಾಯಿಗೆ 20 ಅಂತ ತಗೊಂಡು ಗಣಿತಗಳನ್ನು ಮಾಡುವಾಗ ಹೇಳುವಾಗ ಲಕ್ಷ ಕೊಟ್ಟು ನೋಡ್ಬೇಕು. ಇದು ಲಾಭ ಆಗ್ತದೋ ಹಾನಿ ಆಗ್ತದೋ ಹೆಂಗೆ ಅನ್ನೋದು ನೀವು ತಿಳ್ಕೊಂಡು ಮಾಡಿರಿ ಅಂತ ತಿಳ್ಕೊಂಡು ಮಾಡೋದಾದ್ರೆ ನೀವು ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತಾನೆ. ಇಲ್ಲಿ ಬೆಲೆ ಸೇಮ್ ಅದ, ಆದ್ರೆ ಕೊಂಡ ಬೆಲೆ ತಗೋಬೇಕು. ಒಂದು ಮೊಟ್ಟೆಯ ಕೊಂಡ ಬೆಲೆ ಬರೋಬ್ಬರಿ 100 ರೂಪಾಯಿ. 20 ಕೊಂಡ 20ಕ್ಕೆ 100 ರೂಪಾಯಿಗೆ 25 ಬರೋಬ್ಬರಿ ಏನಾಯ್ತು 5 ರೂಪಾಯಿ ಏನಾಯ್ತು ಕೊಂಡ ಬೆಲೆ ಆಯ್ತು. ಇನ್ನು ಒಂದು ಮೊಟ್ಟೆಯ ಮಾರಾಟದ ಬೆಲೆ, ಒಂದು ಮೊಟ್ಟೆಯ ಮಾರಾಟದ ಬೆಲೆ ಬರೋಬ್ಬರಿ 100 ರೂಪಾಯಿಗೆ 25 ರಂಗ ಮಾರ್ಯಾನ. 25 ಒಂದಲೇ 25 ನಾಲ್ಕಲೆ 4 ರೂಪಾಯಿ ಏನಾಯ್ತು ಮಾರ. 5 ರೂಪಾಯಿಗೆ ಕೊಂಡಾಗ 4 ರೂಪಾಯಿಗೆ ಮಾರ್ಯಾನ ಅಂದ್ರೆ ಏನಾಯ್ತು ಹಾನಿ ಆಯ್ತು. ಹಾನಿ ಬರೋಬ್ಬರಿ, ಹಾನಿ ಯಾವಾಗಲಾದರೂ ಕೊಂಡ ಬೆಲೆದೊಳಗೆ ಮಾರಾಟದ ಬೆಲೆ ಕಳೀತದ, ನೆನ್ಪಿಟ್ಕೋಬೇಕು. ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ, ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ಕೊಂಡ ಬೆಲೆ ಎಷ್ಟದ? 5 ರೂಪಾಯಿ ಅದ, ಮಾರಾಟದ ಬೆಲೆ 4 ಅದ, 1 ರೂಪಾಯಿ ಹಾನಿ ಆಯ್ತು. ಶೇಕಡ ಹಾನಿ ಬರೋಬ್ಬರಿ 100 ಗುಂಡ್ಲೆ ಹಾನಿ ಸರ್ವಾಸ್ ಬಾಗಲೆ ಕೊಂಡ ಬೆಲೆ, ಸರ್ವಾಸ್ ಬಾಗಲೆ ಕೊಂಡ ಬೆಲೆ 100 ಗುಂಡ್ಲೆ 1 ರೂಪಾಯಿ ಹಾನಿ ಆಗ್ಯದ. ಕೊಂಡ ಬೆಲೆ ಎಷ್ಟದ? 5 ರೂಪಾಯಿ ಅದ. 5 ಒಂದಲೇ 5 20 ಬರೋಬ್ಬರಿ ಶೇಕಡ 20 ಹಾನಿ. ಯಾಕಂದ್ರೆ ಪ್ರಶ್ನೆ ಹೆಂಗದ ಹಾನಿ ಅದು ಅಂತಂದ್ರೆ ಶೇಕಡ ಹಾನಿ. ಆನ್ಸರ್ ಇಸ್ ಈಕ್ವಲ್ ಟು ಶೇಕಡ 20 ಹಾನಿ. ಎಲ್ಲದ ನೋಡ್ರಿ, ಇದು ಶೇಕಡ 20 ಹಾನಿ. ಉತ್ತರ ಸಂಖ್ಯೆ ಬಿ. ಇನ್ನೊಂದು 100ಕ್ಕೆ 20 ಕೊಂಡಾನ 25 ಮಾರ್ಯಾನ. ಇಲ್ಲಿ ಮಾರಾಟದ ಸಂಖ್ಯೆದಾಗ ಮಾರಾಟದ ಸಂಖ್ಯೆಯಲ್ಲಿ ಮಾರಾಟದ ಸಂಖ್ಯೆ ಮೊಟ್ಟೆಗಳ ಸಂಖ್ಯೆ, ಮಾರಾಟವಾದ ಮೊಟ್ಟೆಗಳ ಸಂಖ್ಯೆ, ಮಾರಾಟವಾದ ಮೊಟ್ಟೆಗಳ ಸಂಖ್ಯೆ ನೋಡ್ರಿ. ಯಾವಾಗಲ ಮಾರಾಟವಾದ ಮೊಟ್ಟೆಗಳ ಸಂಖ್ಯೆ 25, ಕೊಂಡ ಮೊಟ್ಟೆಗಳ ಸಂಖ್ಯೆ 20 ಎಷ್ಟು? 20 ಕೊಂಡ 25 ಮಾರ್ಯಾನಂದ್ರೆ ಮಾರಾಟವಾದ ಮೊಟ್ಟೆಗಳ ಸಂಖ್ಯೆದಾಗ ಕೊಂಡ ಮೊಟ್ಟೆಗಳ ಸಂಖ್ಯೆ ಕಳಿಬಾರ್ದು. ಕಳೀತು ಅಂತಂದ್ರೆ ಏನಾಗ್ತದ? ಹಾನಿ. ಇದನ್ನ ನೆನ್ಪಿಟ್ಕೋ. 25 ಮೈನಸ್ 20 ಬರೋಬ್ಬರಿ 5 ಹಾನಿ. ನೋಡಿ ಹೆಂಗಂದ್ರೆ 25ಕ್ಕೆ 25 ಮಾರಿದ ಅಂದ್ರೆ 5 ಹಾನಿ ಆಗ್ತದ. 100 ಮಾರಿದಾಗ ಎಷ್ಟು ಹಾನಿ ಆಗ್ತದ ನೋಡ್ರಿ. 25,000 ಮಾರಿದ್ರೆ 5 ಹಾನಿ ಆಗಿರ್ತದ ಅವಾಗ. ನೋಡ್ರಿ ಹೌದಲ್ಲ? 100 ಗುಂಡ್ಲೆ 5 ಸರ್ವಾಸ್ ಬಾಲೆ 25. 25 ಒಂದಲೇ 25 ನಾಲ್ಕಲೆ
4×5 20. ಬರೋಬ್ಬರಿ 20% ಹಾನಿ. ಉತ್ತರ ಸಂಖ್ಯೆ ಬಿ. ನೀವು ಹಿಂಗೂ ಮಾಡ್ಬೋದು. ಯಾವುದೇ ಒಂದು ಲೆಕ್ಕ ಎರಡೆರಡು ಥರ ಕಲಿಸ್ತಿರ್ತಂದು ಲಕ್ಷ ಕೊಟ್ಟು ನೋಡ್ರಿ. ಪ್ರಶ್ನೆ ಲಾಭದಾಗ ಕಂಡು ಹಿಡಿದಿರಿ, ಈಗ ಹಾನಿ ಒಳಗೆ ಒಂದು ಕಂಡು ಹಿಡಿಬೇಕಾಗಿತ್ತು, ತೋರಿಸಿನು. ಮುಂದಿನ ಗಣಿತ ತಪ್ಪಲಾರ್ದಂಗೆ ಮಾಡಿ.